ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹೊಸದನ್ನೇಕಾಗಿ ನಿಮಗೆ ದೇವರಿಗೆ ಕೊಡಿ ಸ್ತೋತ್ರ ಮಾಡೋಣ. ಈ ದಿನದಲ್ಲೂ ಕೂಡ ದೇವರು ನಮ್ಮನ್ನು ಈ ವಿಡಿಯೋದ ನಿಮಿತ್ತವಾಗಿ ಮಾತನಾಡೋದ ಕೃಪೆ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯ. ವಿಶೇಷವಾಗಿ ಹೇಳೋದೇನಂತಾದರೆ, ದೇವರು ನಮ್ಮ ಕೂಡ ಇದ್ದು ಕಳೆದ ದಿನಗಳಿಂದ ದೇವರು ಅದ್ಭುತವಾಗಿ ಆಶ್ಚರ್ಯವಾಗಿ ದೇವರು ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಈ ದಿನದಲ್ಲಿ ಕೂಡ ದೇವರ ವಾಕ್ಯ ಏನು ಎನ್ನುವುದಾದರೆ, ಕೀರ್ತನೆ 91, 14, 15, 16 ವಚನಗಳಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು. ನನ್ನ ನಾಮವನ್ನು ಅರಿತವನಾಗಲು ಅವನು ಉದ್ಧರಿಸುವನು. ಅವನು ನನಗೆ ಮೊರೆಯಿಡುವಾಗ ಸುತ್ತುದೆಯ ಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರದಿಂದ ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನು. ನನ್ನ ವಿಶೇಷ ರಕ್ಷಣೆ ತೋರಿಸುವನು. ಹಾಲೆಲೂಯ. ಈ ದಿನದಲ್ಲಿ ದೇವರ ವಾಕ್ಯ ಎನ್ನುವುದಾದರೆ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನು ರಕ್ಷಿಸುವನು. ನನ್ನ ನಾಮವನ್ನು ಅರಿತವನಾಗಲು ಅವನು ಉದ್ಧರಿಸುವನು. ಅವನು ನನಗೆ ಮೊರೆಯಿಡುವ ಸುತ್ತುದೆಯ ಪಾಲಿಸುವನು. ಅವನು ನನ್ನಲ್ಲಿ ಅನ್ನೋದಾದರೆ, ನಾವು ಯೇಸುವಲ್ಲಿ ಆಸಕ್ತರಾಗಿರೋದರಿಂದ ಅವನು ರಕ್ಷಿಸುವನು. ನಾವು ದೇವರಲ್ಲಿ ಆಸಕ್ತರಾಗಿರೋದಾದರೆ ದೇವರು ನಮ್ಮನ್ನು ರಕ್ಷಿಸುವ ದೇವನಾಗಿದ್ದಾರೆ. ನಾವು ಲೋಕದಲ್ಲಿ ಯಾವುದೇ ಮನುಷ್ಯರು, ಯಾವುದೇ ಅಧಿಕಾರಿಗಳೆಲ್ಲ ಆಸಕ್ತರಾಗಿರೋದು, ಅದು ಸ್ವಲ್ಪ ಸಮಯದಲ್ಲಿ ನಮಗೆ ಸಮಾಧಾನ ಸಿಗ್ಬೋದು, ಅವ್ರು ನಮಗೆ ಸ್ವಲ್ಪ ಆಧರಣೆಯನ್ನು ಹೇಳಬಹುದು. ಆದರೆ ನಾವು ದೇವರಲ್ಲಿ ಆಸಕ್ತರಾಗಿರೋದರೆ, ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನೆನ್ನೆ ಇದ್ದಾಗೆ ಈ ದಿನ ನಿರಂತರವಾಗಿ ಜೀವಿಸುವ ದೇವನು, ಸದಾಕಾಲ ನಮ್ಮ ಕೂಡ ಇರತಕ್ಕಂಥ ದೇವನು. ಆತನು ಸತ್ತು ಪುನರುತ್ಥಾನ ಹೊಂದ ದೇವರು, ನಮ್ಮ ಕೂಡ ಇರತಕ್ಕಂಥ ದೇವನು. ಅದರಿಂದನೇ ದೇವರ ವಾಕ್ಯ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವಾಗ, ನಾವು ದೇವರ ಐಕ್ಯದಲ್ಲಿ ಆಸಕ್ತರಾಗಿರುವಾಗ ಅವನನ್ನು ರಕ್ಷಿಸುವನು. ಆವಾಗ ದೇವರು ನಮ್ಮನ್ನು ರಕ್ಷಕ ದೇವನಾಗಿದ್ದಾರೆ. ನನ್ನ ನಾಮವನ್ನು ಅರಿತವನಾಗಿ ಅವನನ್ನು ಉದ್ಧರಿಸುವನು. ದೇವರ ನಾಮವನ್ನು ಅರಿತವನಾಗಿದ್ದನ್ನು ಅವರು ನಮ್ಮನ್ನು ಉದ್ಧರಿಸುವ ದೇವನಾಗಿದ್ದಾರೆ. ಅವನು ನನಗೆ ಮೊರೆಯಿಡುವಾಗ ಸುತ್ತುದೆಯ ಪಾಲಿಸುವನು. ನಾವು ದೇವರಲ್ಲಿ ಆಸಕ್ತರಾಗಿರುವಾಗ, ನಾವು ದೇವರಲ್ಲಿ ಮೊರೆಯಿಡುವಾಗ ಅವರು ನಮಗೆ ಸದೋತ್ತರ ದೇಹ ಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಎಂಥ ಕಷ್ಟ ಇರುವುದಾದರೂ, ಎಂಥ ವ್ಯಾಧಿ ಇದ್ದುದಾದರೂ, ಆ ಸಮಯದಲ್ಲಿ ದೇವರು ಇಕ್ಕಟ್ಟಿನಲ್ಲಿ ಯಾರೂ ಇಲ್ಲದೆ ಇರ್ಬೋದು, ಆದರೆ ದೇವರು ನಮ್ಮ ಕೂಡ ಇರ್ತಕ್ಕಂಥ ದೇವರು. ಈ ದೇವರು ನಮಗೆ ಕೂಡ ಇದ್ದು ಹತ್ತಿರವಿದ್ದು ನಮಗೆ ಏನು ಕಷ್ಟ ಇದೆ, ಏನು ದುಃಖದಿದೆ, ಅದನ್ನು ತಪ್ಪಿಸಿ ನಮ್ಮನ್ನು ಘನಪಡಿಸೋ ದೇವನು. ನಮ್ಮ ಕೂಡ ಇದು ದೇವರು ನಮಗೆ ಕನಸ್ಪಡಿಸ್ತೇನೆ. ಅದೇ ರೀತಿ ಕೂಡ ನಮ್ಮ ಜೀವಿತಗಳ ಭಯಂಕರದ ಬ್ಲಡ್ ಕ್ಯಾನ್ಸರ್ನಲ್ಲಿ ಕೂಡ ಅಂಥ ಇಕ್ಕಟ್ಟಿನ ಸಮಯದಲ್ಲಿ ಡಾಕ್ಟರ್ ಹೇಳಿದ್ರು 90% ಗ್ಯಾರಂಟಿ ಇಲ್ಲ, ಒಂದು 5-10% ಗ್ಯಾರಂಟಿ ನಮಗೆ ಕೊಟ್ಟಿದ್ರು, ಒಂದು ವಾರ ಗ್ಯಾರಂಟಿ ಕೊಟ್ಟಿದ್ರು. ಈ ಇಕ್ಕಟ್ಟಿನಲ್ಲಿ ನಮಗೆ ಯಾರು ಇರ್ತಾರೆ? ಮನುಷ್ಯನ ಪ್ರೀತಿ ತೋರಿಸ್ಬೋದು, ಅದು ಒಂದು ಸಮಯದಲ್ಲಿ ಒಂದು ಹಣವನ್ನು ಕೊಡ್ಬೋದು, ಆದರೆ ಈ ಇಕ್ಕಟ್ಟಿನಲ್ಲಿ ಮರಣ ಹೋಗ್ತಕ್ಕಂಥ ಸಮಯದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ? ಯೇಸು ಸ್ವಾಮಿಯನ್ನು ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಘನಪಡಿಸ್ತಕ್ಕಂಥ ದೇವನಾಗಿದ್ದಾರೆ. ನಮಗೆ ದೇವರು ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇದ್ದೀರಾ, ಕಣ್ಣೀರಲ್ಲಿ ಇದ್ದೀರಾ, ಈ ದಿನದಲ್ಲಿ ದೇವರ ಐಕ್ಯತೆಯಲ್ಲಿ ಮೋರೋಗಿ ದೇವರು ನಮ್ಮನ್ನು ಆಶ್ವಾಸಕ ದೇವನು. ಇಕ್ಕಟ್ಟಿನಲ್ಲಿ ಹತ್ತಿರ ಇರ್ತಕ್ಕಂಥ ದೇವರು ನಮ್ಮ ದೇವನಾಗಿದ್ದಾರೆ. ಹಾಲೆಲೂಯ. ಅದೇ ರೀತಿಯಲ್ಲಿ ದೀರ್ಘಾಯುಸ್ಸನ್ನು ಕೊಟ್ಟು ಅನುಗ್ರಹಿಸುವಂಥ ತೃಪ್ತಿಪಡಿಸುವನು. ವಿಶೇಷ ರಕ್ಷಣೆ ತೋರಿಸುವನು. ದೀರ್ಘಾಯುಸ್ಸನ್ನು ಕೊಡ್ತಕ್ಕಂಥ ಆತನೇ. ನಾವು ಲೋಕದಲ್ಲಿ ಡಾಕ್ಟ್ರುಗಳು ಏನೇ ಹೇಳಲಿ, ಯಾವುದೇ ಕಷ್ಟ, ಯಾವುದೇ ರೋಗ ಇರೋದಾದರೂ ಕೂಡ ಡಾಕ್ಟ್ರ್ ಏನು ಹೇಳಲಿ, ಅದು ದೇವರ ವಾಕ್ಯ ಏನಾಗ್ತದೆ, ದೀರ್ಘಾಯುಸ್ಸು ಕೊಡ್ತಕ್ಕಂಥ ದೇವರು. ಈ ದಿನ ನೀನು ಹೋಗ್ಬೋದು, ಈ ದಿನ ಆಗದೇ ಇರ್ಬೋದು, ಈ ವ್ಯಾಧಿಗಳು ಹೋಗೋದೇ ಇಲ್ಲ ಅನ್ನಬೋದು, ಆದರೂ ಆ ವ್ಯಾಧಿಗಳು ಇದ್ದರೂ ಕೂಡ ದೇವರೇನು ಮಾಡ್ತಾರೆ ಅಂತ ದೇವರ ವಾಕ್ಯ ಏನು ಹೇಳುತ್ತಂದರೆ, ದೀರ್ಘಾಯುಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸೋನು. ನಾನು ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಕ್ಕಂಥ ದೇವನು, ನಮಗೆ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಕ್ಕಂಥ ದೇವನು. ಆ ವ್ಯಾಧಿಯಲ್ಲೂ ಕೂಡ ದೇವರು ನಮಗೆ ರಕ್ಷಣೆ ಕೊಟ್ಟು ಕಾಪಾಡಿ ರಕ್ಷಿಸಿ ಪರಿಪೂರ್ಣ ಬಲವಾಗಿ ಬಲಪಡಿಸ್ಕೊಂಡು ದೇವನು. ಯಾವಾಗ ಅನ್ನೋದಾದರೆ, ನಾವು ದೇವರ ಐಕ್ಯತೆಯೇ ನೆಲೆಯಾಗಿರಬೇಕು, ದೇವರ ಐಕ್ಯತೆಯೇ ಆಶ್ಚರ್ಯವಾಗಿರಬೇಕು. ದೇವರ ಕೂಡ ನಾವು ನೆಲೆಯಾಗಿರ್ತಕ್ಕಂಥ ಸಮಯದಲ್ಲಿ ದೇವರ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ನಮ್ಮನ್ನು ತಪ್ಪಿಸಿ ಘನಪಡಿಸಿ, ಅದು ಮಾತ್ರ ಅಲ್ಲ, ವಿಶೇಷವಾದ ದೀರ್ಘಾಯುಸ್ಸನ್ನು ಕೊಟ್ಟು ದೇವರು ನಮ್ಮನ್ನು ಘನಪಡಿಸುವ ದೇವನಾಗಿದ್ದಾನೆ. ಅದೇ ರೀತಿ ಕೂಡ ಈ ದಿನ ನಾವೇನು ಮಾಡೋದು, ಲೋಕದ ಯಾವುದೇ ಕಾರ್ಯದಲ್ಲೂ ನಾವು ಲೋಕದ ಯಾವುದೇ ಜ್ಞಾನದಲ್ಲೂ ನಾವು ಹೋಗದಂತೆ ದೇವರ ಐಕ್ಯತೆಯಲ್ಲಿ ಹೋಗುವುದಾದರೆ, ದೇವರ ವಾಕ್ಯ ಏನು ಹೇಳುತ್ತೆ, ವಾಕ್ಯದಲ್ಲೇ ನಾವು ನೆಲೆಯಾಗಿ ನಿಂತು ವಾಕ್ಯದಲ್ಲಿ ನಾವು ಜೀವಿಸೋದಾದರೆ ದೇವರು ಖಂಡಿತವಾಗಿಯೂ ನಮಗೆ ದೇವರು ಘನಪಡಿಸ್ತಕ್ಕಂಥ ದೇವನು. ಎಂಥ ಕಷ್ಟ, ಎಂಥ ವೇದನೆ, ಎಂಥ ರೋಗ, ಎಂಥ ಇಕ್ಕಟ್ಟು ನಿಮಗೆ ಇರೋದಾದರೂ ಕೂಡ ದೇವರು ನಮಗೆ ಅದರಿಂದ ಬೆಳೆ ಕೊಟ್ಟು ಸಮಾಧಾನ ಸಂತೋಷ ಕೊಟ್ಟು ದೇವರು ನಮಗೆ ಆಗದೇ ಇರ್ತಕ್ಕಂಥ ಕಾರ್ಯವನ್ನು ಆಗುವ ಹಾಗೆ ದೇವರು ಮಾಡಿ ನಮ್ಮನ್ನು ಘನಪಡಿಸೋ ದೇವನಾಗಿದ್ದಾರೆ. ಇವರ ಯೇಸು ಸ್ವಾಮಿ. ಹಾಲೆಲೂಯ.
ಯೇಸು ಸ್ವಾಮಿನ ವಿಶ್ವಾಸ ಮಾಡ್ತಕ್ಕಂಥ ಮಕ್ಕಳು ಎಂದಿಗೂ ಅವರು ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಕೂಡ ಇರ್ತಕ್ಕಂಥ ದೇವನು, ತಾಯಿ ತನ್ನ ಮಕ್ಕಳು ಸಂತೈಸುವಾಗಿ ನಮ್ಮನ್ನು ಸಂತೈಸ್ತಕ್ಕಂಥ ದೇವನು. ಹಲ್ಲೆಲೂಯಾ. ಆತನ ಕೃಪೆ ನಿರಂತರವಾದದ್ದು, ಆತನ ಕೃಪೆ ಶಾಶ್ವತವಾದಂಥದ್ದು, ಆತನ ಕೃಪೆ ನಿರಂತರವಾಗಿ ನಮ್ಮ ಕೂಡ ಇರ್ತಕ್ಕಂಥದ್ದು. ಯಾವುದು ಕಾರಣಕ್ಕೂ ನೀವು ಚಿಂತೆ ಪಡದಂತೆ, ಯಾವುದು ಕಾರಣಕ್ಕೂ ನೀವು ಭಯಪಡದೆ ದೇವರ ಮೇಲೆ ವಿಶ್ವಾಸವಿಡಿ, ನಂಬಿಕೆಯಲ್ಲಿ ದೇವರು ನಮ್ಮನ್ನು ಆಶ್ವಾಸಿಸುವ ದೇವನಾಗಿದ್ದಾರೆ. ಈ ದಿನ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ದಿನಗಳಿಂದ ಕೂಡ ದೇವರು ವಿಶೇಷವಾಗಿ ಈ ದಿನದಲ್ಲಿ ನಮ್ಮನ್ನು ಆಶೀರ್ವಾದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ದಿನದಲ್ಲೂ ಕೂಡ ಹೆಚ್ಚಾಗಿ ನೀವು ದೇವರಲ್ಲಿ ಹೆಚ್ಚಾಗಿ ಪ್ರೀತಿಯಲ್ಲಿರಿ, ವಿಶ್ವಾಸದಲ್ಲಿರಿ, ನಂಬಿಕೆಯಲ್ಲಿ ಧೈರ್ಯವಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.